ಲೇಡೀಸ್ ಅಂಡ್ ಜೆಂಟ್ಲ್ಮನ್, ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಟಿವಿಕೆ ಪಕ್ಷವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮುಸುಕಿನ ಗುದ್ದಾಟವನ್ನ ನಡೆಸಿದೆ. ಅದೇ ನಟ ವಿಜಯ್ ಟಿವಿಕೆ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿರುವಂತಹ ಬೆನ್ನಲ್ಲೇ ಬಿಜೆಪಿ ಹೆಡ್ಡ ತೋಡಿ ಬಲೆ ಬೀಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದು ಎದ್ದಿದೆ. ಅದು ಹೇಗೆ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ಆಡಳಿತಾರೂಢ ಡಿಎಂಕೆ, ಕಾಂಗ್ರೆಸ್ ಮತ್ತು ವಿಪಕ್ಷ ಎಐಎಡಿಎಂಕೆ, ಬಿಜೆಪಿಯ ಎನ್ಡಿಎ ಮೈತ್ರಿಕೂಟ ಪಕ್ಷಗಳು ಚುನಾವಣೆಗಾಗಿ ತಂತ್ರಗಳನ್ನ ಹೆಣಿತಾ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪ್ರಬಲ ಸ್ಪರ್ಧೆಯೊಡ್ಡೋದಕ್ಕೆ ಸಜ್ಜಾಗಿದೆ. ಯಾರ ಜೊತೆಗೂ ಮೈತ್ರಿ ಇಲ್ಲ ಅಂತ ಹೇಳಿರುವಂತಹ ವಿಜಯ್ ಟಿವಿಕೆ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ವಿಜಯ್ ಅವರಿಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗಿದೆ. ಚುನಾವಣಾ ಸಿದ್ಧತೆಯಲ್ಲಿ ತೊಡಗಿರುವಂತಹ ವಿಜಯ್ ಅವರಿಗೆ ಕರೂರು ಕಾಲ್ತುಳಿತ ಪ್ರಕರಣ, ಸಿಬಿಐ ಸಮನ್ಸ್, ಜನನಾಯಕನ್ ಸಿನಿಮಾ ಬಿಡುಗಡೆಗೆ ಅಡ್ಡಿಯಾಗಿದೆ. ಇದೆಲ್ಲವೂ ವಿಜಯ್ ಹಾದಿಗೆ ಮುಳ್ಳಾಗಿ ಪರಿಣಮಿಸಿದೆ. ಕರೂರು ಪ್ರಕರಣದಲ್ಲಿ ತ್ವರಿತವಾಗಿ ಸಮನ್ಸ್ ನೀಡಿ ವಿಚಾರಣೆ ನಡೆಸಿರೋದು ಮತ್ತೆ ಜನನಾಯಕನ್ ಸಿನಿಮಾಗೆ ಸೆನ್ಸಾರ್ ಪ್ರಮಾಣ ಪತ್ರ ನೀಡೋದಕ್ಕೆ ವಿಳಂಬವನ್ನ ಮಾಡಲಾಗಿದೆ. ಈ ಎರಡರ ಹಿಂದೆಯೂ ಕೇಂದ್ರದ ಆಡಳಿತಾರೂಢ ಬಿಜೆಪಿಯ ರಾಜಕೀಯ ಮತ್ತೆ ಚುನಾವಣಾ ಅಸ್ತ್ರ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ತಮಿಳುನಾಡಿಗೆ ಎಐಎಡಿಎಂಕೆ ತನ್ನ ಪ್ರಭಾವವನ್ನ ಈಗ ಅದು ಕಳೆದುಕೊಳ್ತಾ ಬರ್ತಾ ಇದೆ. ಬಿಜೆಪಿ ತಮಿಳುನಾಡಿನಲ್ಲಿ ತನ್ನ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಬಲಪಡಿಸಿಕೊಳ್ಳೋದಕ್ಕೆ ವಿಜಯ್ ನೆರವಾಗಬಹುದು ಅಂತ ಬಿಜೆಪಿ ಲೆಕ್ಕಾಚಾರವನ್ನ ಹಾಕಿದೆ. ಹೀಗಾಗಿಯೇ ವಿಜಯ್ಗೆ ಕಷ್ಟಗಳನ್ನ ಕೊಟ್ಟು ಬಿಜೆಪಿ ಎಐಎಡಿಎಂಕೆ ಮೈತ್ರಿಗೆ ಸೆಳೆಯೋದಕ್ಕೆ ಸೃಷ್ಟಿಸ್ತಾ ಇರುವಂತಹ ಒತ್ತಡ ಅಂತ ಹೇಳಲಾಗ್ತಾ ಇದೆ. ಇತ್ತ ರಾಹುಲ್ ಗಾಂಧಿ ಕೂಡ ಟಿವಿಕೆ ಜೊತೆಗೆ ಕೈ ಜೋಡಿಸೋದಕ್ಕೆ ಮುಂದಾಗಿದೆ. ಕರೂರು ಪ್ರಕರಣ ನಡೆದಾಗ ರಾಹುಲ್ ಗಾಂಧಿ ವಿಜಯ್ಗೆ ಫೋನ್ ಮಾಡಿ ಸಮಾಧಾನ ಮಾಡಿ ಧೈರ್ಯವನ್ನ ತುಂಬಿತ್ತು. ಇನ್ನು ಜನನಾಯಕನ್ ಸಿನಿಮಾವನ್ನ ತಡೆದಿರೋದು ಬಿಜೆಪಿಯ ನಡೆ ತಮಿಳು ಸಂಸ್ಕೃತಿ ಮೇಲಿನ ದಾಳಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದ್ರ ಮೂಲಕ ರಾಹುಲ್ ಟಿವಿಕೆ ಜೊತೆ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ವಿಧಾನಸಭೆ ಚುನಾವಣೆಯಲ್ಲಿ ನೇರ ಗುದ್ದಾಟವನ್ನ ವಿಜಯ್ ಎಂಟ್ರಿಯಿಂದಾಗಿ ತ್ರಿಕೋನ ಫೈಟ್ ತಿರುಗಿತ್ತು. ಅದು ಈಗ ಬಿಜೆಪಿ ಕಾಂಗ್ರೆಸ್ ವಿಜಯ್ಗೆ ಆಫರ್ ಕೊಟ್ಟು ಡೈರೆಕ್ಟ್ ಗುದ್ದಾಟಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ವಿಜಯ್ ಸಿನಿಮಾಗೆ ತಡೆ ಕೊಟ್ಟು ಪಕ್ಷಕ್ಕೆ ಆಹ್ವಾನಿಸಿದ್ರೆ ರಾಗ ಸೌಮ್ಯವಾಗಿ ಆಫರ್ ಅನ್ನ ಕೊಟ್ಟಿದ್ದಾರೆ. ಈ ವಿಜಯ್ ಈಗ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂತಹದನ್ನ ಸದ್ಯ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.